ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ತುಂಬಾನೇ ಸರಳ ಅನ್ನಿಸೋ ಆದ್ರೆ ಅಷ್ಟೇ ಕುತೂಹಲಕಾರಿಯಾಗಿರೋ ಒಂದು ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಹೌದು, ಅದೇ ಪ್ರಶ್ನೆ. ಸಮುದ್ರದ ನೀರು ಯಾಕೆ ಉಪ್ಪು? ಯೋಚನೆ ಮಾಡಿದೀರಾ? ಮಳೆ ನೀರು ಸಿಹಿಯಾಗಿರುತ್ತೆ, ನದಿ, ಕೆರೆಗಳ ನೀರು ಅಷ್ಟೇ. ಆದರೆ ಸಮುದ್ರ ಮಾತ್ರ ಉಪ್ಪು. ಏನಿದರ ಮರ್ಮ? ಬನ್ನಿ, ಇವತ್ತು ಇದರ ಹಿಂದಿನ ವಿಜ್ಞಾನ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಜಲಚಕ್ರ ಶುರುವಾಗೋದೇ ಸಿಹಿ ನೀರಿಂದ, ಅಂದ್ರೆ ಮಳೆಯಿಂದ. ಅದೇ ನೀರು ನದಿಗಳಾಗಿ ಹರಿದು ಕೊನೆಗೆ ಸೇರೋದು ಸಮುದ್ರಕ್ಕೆ. ಹಾಗಿದ್ರೆ ಶುರುನಲ್ಲಿ ಸಿಹಿಯಾಗಿದ್ದ ನೀರು ಸಮುದ್ರ ತಲುಪುವಷ್ಟರಲ್ಲಿ ಉಪ್ಪಾಗೋದು ಹೇಗೆ? ಈ ಉಪ್ಪು ಎಲ್ಲಿಂದ ಬಂತು? ಸರಿ, ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ಮೊದಲು ನಾವು ಜಲಚಕ್ರ ಮತ್ತು ಸಮುದ್ರದ ಉಪ್ಪಿಗಿರೋ ಸಂಬಂಧವನ್ನ ನೋಡ್ಬೇಕು. ಇದರ ಹಿಂದಿರೋ ಪ್ರಮುಖ ಪ್ರಕ್ರಿಯೆನೇ ಆವೀಕರಣ, ಅಂದ್ರೆ ಇವಾಪೊರೇಷನ್. ಸೂರ್ಯನ ಶಾಖದಿಂದ ಸಮುದ್ರದ ನೀರು ಬಿಸಿಯಾಗಿ ಆವಿಯಾಗತ್ತೆ ಅಲ್ವಾ? ಆ ಆವಿಯೇ ಮುಂದೆ ಮೋಡಾಗೋದು. ಆದ್ರೆ ಇಲ್ಲೇ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ನೀರು ಮಾತ್ರ ಆವಿಯಾಗತ್ತೆ. ಅದ್ರಲ್ಲಿ ಕರಗಿರೋ ಉಪ್ಪು, ಬೇರೆ ಖನಿಜಾಂಶಗಳೆಲ್ಲ ಸಮುದ್ರದಲ್ಲೇ ಉಳಿದುಕೊಳ್ಳುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸುಲಭ ಉದಾಹರಣೆ ಇದೆ. ಒಂದು ಪಾತ್ರೆಯಲ್ಲಿ ಉಪ್ಪು ನೀರು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಏನಾಗುತ್ತೆ? ನೀರೆಲ್ಲ ಆವಿಯಾಗಿ ಹೋಗುತ್ತೆ. ಆದ್ರೆ ಪಾತ್ರೆ ಕೆಳಗೆ ಬಿಳಿ ಪದರದ ಹಾಗೆ ಉಪ್ಪು ಮಾತ್ರ ಉಳಿಯುತ್ತೆ ಅಲ್ವಾ? ಲಕ್ಷಾಂತರ ವರ್ಷಗಳಿಂದ ಸಮುದ್ರದಲ್ಲೂ ಕೂಡ ಇದೇ ಪ್ರಕ್ರಿಯೆ ನಡೀತಾನೇ ಇದೆ. ಸರಿ, ನೀರು ಆವಿಯಾಗಿ ಉಪ್ಪು ಅಲ್ಲೇ ಉಳಿಯುತ್ತೆ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಅಷ್ಟೊಂದುಪ್ಪು ಸಮುದ್ರಕ್ಕೆ ಮೊದಲನೇ ಬಾರಿಗೆ ಎಲ್ಲಿಂದ ಬಂತು? ಅದರ ಮೂಲ ಯಾವುದು? ಸಮುದ್ರದಲ್ಲಿರೋ ಉಪ್ಪಿನ ಪ್ರಮುಖ ಮೂಲ ಅಂದ್ರೆ ನಮ್ಮ ಭೂಮಿ ಮೇಲಿರೋ ಬಂಡೆಗಳು. ಹೌದು, ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಜೊತೆ ಮಳೆ ನೀರು ಸೇರಿದಾಗ ಅದು ಸ್ವಲ್ಪ ಆಮ್ಲೀಯ ಆಗುತ್ತೆ. ಈ ಆಸಿಡ್ ರೇನ್ ಅಂದ್ರೆ ಆಮ್ಲೀಯ ಮಳೆ ಭೂಮಿ ಮೇಲಿರೋ ಬಂಡೆಗಳ ಮೇಲೆ ಬಿದ್ದಾಗ ನಿಧಾನಕ್ಕೆ ಆ ಬಂಡೆಗಳನ್ನ ಸವಿಸುತ್ತೆ. ಈ ರೀತಿ ಸವೆದಾಗ ಬಂಡೆಗಳಲ್ಲಿರೋ ಖನಿಜಗಳು ಮತ್ತು ಲವಣಗಳು ಅಂದ್ರೆ ಸೋಡಿಯಂ, ಕ್ಲೋರೈಡ್ನಂತಹ ಅಂಶಗಳು ನೀರಿನಲ್ಲಿ ಕರ್ಗಿ ಹೋಗ್ತವೆ. ಆಮೇಲೆ ಇದೇ ನೀರು ನದಿಗಳ ಮೂಲಕ ಹರಿದು ಕೊನೆಗೆ ಸಮುದ್ರವನ್ನ ಸೇರುತ್ತೆ. ಇದು ಎಂಥ ದೊಡ್ಡ ಪ್ರಕ್ರಿಯೆ ಅಂದ್ರೆ, ಅಂದಾಜಿನ ಪ್ರಕಾರ ಪ್ರತಿ ವರ್ಷ ನದಿಗಳು ಸುಮಾರು 4 ಬಿಲಿಯನ್ ಟನ್ ಅಂದ್ರೆ 400 ಕೋಟಿ ಟನ್ಗಳಷ್ಟು ಕರಗಿದ ಲವಣಗಳನ್ನ ಸಮುದ್ರಕ್ಕೆ ತಂದು ಸುರಿತವೆ. ಊಹಿಸ್ಕೊಳ್ಳಿ, ಪ್ರತಿ ವರ್ಷ ಇಷ್ಟೊಂದು ಪ್ರಮಾಣದಲ್ಲಿ. ಇನ್ನೊಂದ್ ರೀತಿ ಹೇಳೋದಾದ್ರೆ, ಸಮುದ್ರದಲ್ಲಿರೋ ಅಷ್ಟು ಉಪ್ಪನ್ನ ನಾವು ಹೇಗೋ ಹೊರಗ್ ತೆಗ್ದು ಇಡೀ ಭೂಮಿ ಮೇಲೆ ಹರಡಿದ್ರೆ ಏನಾಗುತ್ತೆ ಗೊತ್ತಾ? ಅದು ಬರೋಬ್ಬರಿ 500 ಅಡಿ ದಪ್ಪದ ಒಂದು ಪದರ ಆಗತ್ತೆ. ಅಂದ್ರೆ ಒಂದು 40-50 ಅಂತಸ್ತಿನ ಬಿಲ್ಡಿಂಗ್ನಷ್ಟು ಎತ್ತರ. ಅಷ್ಟು ಉಪ್ಪು ಸಮುದ್ರದಲ್ಲಿದೆ. ಬಂಡೆಗಳ ಸವೆತ ಅಷ್ಟೇ ಅಲ್ಲ, ಜ್ವಾಲಾಮುಖಿಗಳು ಕೂಡ ಸಮುದ್ರ ಉಪ್ಪಾಗೋಕೆ ಒಂದು ಮುಖ್ಯ ಕಾರಣ. ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿ ಸೃಷ್ಟಿಯಾದ ಹೊಸತರಲ್ಲಿ ಎಲ್ಲೆಲ್ಲೂ ಜ್ವಾಲಾಮುಖಿಗಳಿದ್ವು. ಇವು ಕ್ಲೋರಿನ್ನಂತಹ ಅನಿಲಗಳನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡಿದ್ವು. ಈ ಕ್ಲೋರಿನ್ ಆಗ ಸುರಿದ ಮೊದಲ ಮಳೆನೀರಿನಲ್ಲಿ ಕರಗಿ ಸಾಗರವನ್ನ ಸೇರಿತು. ಅಷ್ಟೇ ಅಲ್ಲ, ಇವತ್ತಿಗೂ ಸಮುದ್ರದ ತಳದಲ್ಲಿರೋ ಜ್ವಾಲಾಮುಖಿಗಳು ನೇರವಾಗಿ ನೀರಿಗೆ ಖನಿಜಗಳನ್ನ ಸೇರಿಸ್ತಲೇ ಇವೆ. ಸರಿ, ಹಾಗಾದ್ರೆ ಲಕ್ಷಾಂತರ ವರ್ಷಗಳಿಂದ ಹೀಗೆ ನದಿಗಳಿಂದ, ಜ್ವಾಲಾಮುಖಿಗಳಿಂದ ಉಪ್ಪು ಸೇರ್ತಾನೇ ಇದ್ರೆ ಸಮುದ್ರದ ಉಪ್ಪಿನ ಮಟ್ಟ ಈಗ ಸ್ಥಿರವಾಗಿರೋದು ಹೇಗೆ? ಅದ್ಯಾಕೆ ಇನ್ನೂ ಜಾಸ್ತಿ ಉಪ್ಪಾಗ್ತಿಲ್ಲ? ಇದು ಸ್ವಲ್ಪ ಗೊಂದಲ ಅನಿಸ್ಬೋದು ಅಲ್ವಾ? ಪ್ರತಿ ವರ್ಷ 400 ಕೋಟಿ ಟನ್ ಉಪ್ಪು ಸೇರ್ತಾ ಇದ್ರೆ ನಮ್ಮ ಸಮುದ್ರಗಳು ಯಾಕೆ ಉಪ್ಪಿನ ಸರೋವರಗಳಾಗಿ ಬದಲಾಗ್ತಿಲ್ಲ? ಏನಿದರ ರಹಸ್ಯ? ಇದಕ್ಕೆ ಕಾರಣ ಉಪ್ಪಿನ ಸಮತೋಲನ ಅಥವಾ ಸಾಲ್ಟ್ ಬಜೆಟ್. ಅಂದ್ರೆ ಸಮುದ್ರಕ್ಕೆ ಎಷ್ಟು ಉಪ್ಪು ಸೇರ್ತಿದ್ಯೋ ಹೆಚ್ಚು ಕಡಿಮೆ ಅಷ್ಟೇ ಪ್ರಮಾಣದ ಉಪ್ಪು ಬೇರೆ ಬೇರೆ ರೀತಿಗಳಲ್ಲಿ ಅದರಿಂದ ಹೊರಗು ಹೋಗ್ತಿದೆ. ಉದಾಹರಣೆಗೆ, ಸಮುದ್ರ ಜೀವಿಗಳು ತಮ್ಮ ಚಿಪ್ಪುಗಳನ್ನ ಮಾಡ್ಕೊಳ್ಳೋಕೆ ಈ ಖನಿಜಗಳನ್ನ ಬಳಸ್ಕೊಳ್ತವೆ. ಸಮುದ್ರದ ತಳದಲ್ಲಿರೋ ಜೇಡಿಮಣ್ಣು ಮತ್ತು ಜ್ವಾಲಾಮುಖಿ ಬಂಡೆಗಳು ಖನಿಜಗಳನ್ನ ಹೀರ್ಕೊಳ್ತವೆ. ಇನ್ನು ಕೆಲವು ಲವಣಗಳು ತಳದಲ್ಲಿ ಸಂಚಯನವಾಡಿ ಅಂದ್ರೆ ಸೆಡಿಮೆಂಟ್ ಆಗಿ ಶೇಖರವಾಗ್ತವೆ. ಹೀಗೆ ಇನ್ಪುಟ್ ಮತ್ತೆ ಔಟ್ಪುಟ್ ಬ್ಯಾಲೆನ್ಸ್ ಆಗಿದೆ. ಹೀಗಾಗಿ ಇವತ್ತಿನ ಸಾಗರ ಒಂದು ಸಮತೋಲನ ಸ್ಥಿತಿಯಲ್ಲಿದೆ ಅಂತ ಹೇಳಬಹುದು. ಒಳಗೆ ಬರೋ ಉಪ್ಪು ಮತ್ತು ಹೊರಗೆ ಹೋಗೋ ಉಪ್ಪಿನ ಪ್ರಮಾಣ ಹೆಚ್ಚು ಕಡಿಮೆ ಸಮನಾಗಿರೋದ್ರಿಂದ ಸಾಗರದ ಲವಣಾಂಶ ಅಂದ್ರೆ ಸಲಿನಿಟಿ ಪ್ರತಿ 1000 ಭಾಗಗಳಿಗೆ ಸುಮಾರು 35 ಭಾಗಗಳಷ್ಟು ಸ್ಥಿರವಾಗಿದೆ. ಆದ್ರೆ ಕಥೆ ಇಲ್ಲಿಗೆ ಮುಗಿದಿಲ್ಲ. ಬನ್ನಿ, ಈಗ ನಾವು ಈ ಕಥೆಯ ಅತ್ಯಂತ ಆಳವಾದ ಕುತೂಹಲಕಾರಿ ಭಾಗಕ್ಕೆ ಹೋಗೋಣ. ಅದೇ ಸಮುದ್ರದ ರಸಾಯನಶಾಸ್ತ್ರದ 50 ಕೋಟಿ ವರ್ಷಗಳ ಇತಿಹಾಸ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಈ ಸಮತೋಲನ, ಈ ಸ್ಥಿರತೆ
ಯಾವಾಗ್ಲೂ ಹೀಗೇ ಇತ್ತಾ? ಕೋಟ್ಯಾಂತರ ವರ್ಷಗಳ ಹಿಂದೆ ಕೂಡ ಸಮುದ್ರದ ಸ್ಥಿತಿ ಇದೇ ರೀತಿ ಇತ್ತಾ? ಇದನ್ನ ಅರ್ಥ ಮಾಡಿಕೊಳ್ಳೋಕೆ ನಾವು ಭೂಮಿಯ ಇತಿಹಾಸದಲ್ಲಿ ತುಂಬಾ ಹಿಂದೆ ಹೋಗಬೇಕು. ಲಕ್ಷಾಂತರ ವರ್ಷಗಳಲ್ಲ, ಕೋಟ್ಯಾಂತರ ವರ್ಷಗಳ ಹಿಂದೆ. ಆ ಕಾಲದಲ್ಲಿ ಭೂಮಿಯ ಖಂಡಗಳ ರಚನೆಯೇ ಬೇರೆ ಇತ್ತು. ಪಾಂಜಿಯಾ ಅನ್ನೋ ಒಂದೇ ಒಂದು ಮಹಾಖಂಡ ಇತ್ತೋ, ಅದು ಒಡೆದು ಇವತ್ತಿನ ಖಂಡಗಳು ಆಗಿದ್ದು. ಕಳೆದ 55 ಕೋಟಿ ವರ್ಷಗಳಲ್ಲಿ ಈ ಖಂಡಗಳು ಚಲಿಸುವುದರಿಂದ ಅಂದ್ರೆ ಪ್ಲೇಟ್ ಟೆಕ್ಟಾನಿಕ್ಸ್ನಿಂದ ಜಾಗತಿಕ ಸಮುದ್ರದ ಮಟ್ಟದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳಾಗಿವೆ. ಕೆಲವು ಕಾಲದಲ್ಲಿ ಸಮುದ್ರ ಮಟ್ಟ ತುಂಬಾ ಹೆಚ್ಚಿತ್ತು, ಇನ್ನು ಕೆಲವು ಕಾಲದಲ್ಲಿ ಕಡಿಮೆ ಇತ್ತು. ಸಮುದ್ರ ಮಟ್ಟದ ಬದಲಾವಣೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಸಮುದ್ರದ ರಾಸಾಯನಿಕ ಸಂಯೋಜನೆಯಲ್ಲೂ ಅಂದ್ರೆ ಅದರಲ್ಲಿರೋ ಲವಣಗಳ ಮಿಶ್ರಣದಲ್ಲೂ ಕೂಡ ದೊಡ್ಡ ಬದಲಾವಣೆಗಳಾಗಿದೆ. ನೀರಿನಲ್ಲಿರೋ ಮೆಗ್ನೀಷಿಯಂ, ಕ್ಯಾಲ್ಷಿಯಂನಂತಹ ಪ್ರಮುಖ ಲವಣಗಳ ಪ್ರಮಾಣ ಕಾಲಕಾಲಕ್ಕೆ ಬದಲಾಗ್ತಾ ಬಂದಿದೆ. ಹಾಗಾದ್ರೆ ಇದರ ಅರ್ಥವೇನು? ತುಂಬಾ ಸರಳವಾಗಿ ಹೇಳೋದಾದ್ರೆ, ಖಂಡಗಳ ಚಲನೆ ಸಮುದ್ರದ ಆಳ ಮತ್ತು ತಳದ ರಚನೆಯನ್ನು ಬದಲಾಯಿಸುತ್ತೆ. ಇದು ಸಮುದ್ರದ ನೀರಿಗೆ ಯಾವ ಲವಣಗಳು ಸೇರಬೇಕು, ಯಾವ ಲವಣಗಳು ಹೊರ ಹೋಗ್ಬೇಕು ಅನ್ನೋದರ ಮೇಲೂ ಪರಿಣಾಮ ಬೀರುತ್ತೆ. ಹಾಗಾಗಿ ಸಮುದ್ರದ ಒಟ್ಟು ಉಪ್ಪಿನಾಂಶ ಸ್ಥಿರವಾಗಿದ್ರೂ ಆ ಉಪ್ಪಿನಲ್ಲಿ ಯಾವ್ಯಾವ ಖನಿಜಗಳಿವೆ ಅನ್ನೋ ಮಿಶ್ರಣ ಇದೆಯಲ್ಲ, ಅದು ಕೋಟ್ಯಾಂತರ ವರ್ಷಗಳಿಂದ ನಿರಂತರವಾಗಿ ಬದಲಾಗ್ತಾನೇ ಬಂದಿದೆ. ಹಾಗಾಗಿ ಸಮುದ್ರ ಯಾಕೆ ಉಪ್ಪಾಗಿಲೆ ಅನ್ನೋ ಒಂದು ಸರಳ ಪ್ರಶ್ನೆ ನಮ್ಮನ್ನ ಭೂಮಿಯ ಶತಕೋಟಿ ವರ್ಷಗಳ ಆಳವಾದ ಇತಿಹಾಸಕ್ಕೆ ಕರ್ಕೊಂಡು ಹೋಗುತ್ತೆ. ಸಮುದ್ರದ ನೀರು ಅಂದ್ರೆ ಅದು ಕೇವಲ ಉಪ್ಪಿನ ನೀರಲ್ಲ, ಅದು ನಮ್ಮ ಭೂಮಿಯ ಕೋಟ್ಯಾಂತರ ವರ್ಷಗಳ ಬದಲಾವಣೆಗಳನ್ನ, ಜ್ವಾಲಾಮುಖಿಗಳನ್ನ, ಪರ್ವತಗಳ ಹುಟ್ಟನ್ನ, ಖಂಡಗಳ ಚಲನೆಯ ಕಥೆಯನ್ನ ತನ್ನೊಳಗೆ ಇಟ್ಟುಕೊಂಡಿರುವ ಒಂದು ದ್ರವರೂಪದ ಇತಿಹಾಸ.